ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀನಿ ಅನ್ಕೊತೀನಿ. ನಮ್ಮ ಮೋಕ್ಷಿದು ಇವತ್ತು ಲಾಸ್ಟ್ ಡೇ ಆಫ್ ಸ್ಕೂಲ್ ಇರುತ್ತೆ, ಹಂಗಾಗಿ ಇವತ್ತು ಲಾಸ್ಟಿಗೆ ಹೋಗ್ತಾ ಇದ್ದಾನೆ. ನಾಳೆ ಸ್ಪೋರ್ಟ್ಸ್ ಡೇ ಇರುತ್ತೆ, ಹಂಗಾಗಿ ನಾನು ನಾಳೆನೂ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ನಾವು ನಾಳೆ ಎಲ್ಲ ಹೋಗೋಕೆ ಹೊರಟಿದ್ವಿ, ಹಂಗಾಗಿ ನಾಳೆ ಅವನನ್ನು ಕರ್ಕೊಂಡು ಹೋಗಲ್ಲ ಅಂತವ. ಇವತ್ತೇ ಲಾಸ್ಟ್ ಅಲ್ವಾ ಅಂತ ಸ್ಕೂಲು ಒಂಥರ ಮುಖ ಮಾಡ್ಕೊಂಡು ಹೋಗ್ತಾ ಇದ್ದೆ ಸ್ಕೂಲಿಗೆ. ಅವನಿಗೂ ಬಾಯ್ ಹೇಳ್ಬಿಟ್ಟು ನಾನು ಮನೆಗೆ ಬಂದಾದಮೇಲೆ ಏನೋ ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅದೆಲ್ಲ ರೆಡಿ ಆದಮೇಲೆ ನಮ್ಮ ಮೋಕ್ಷಿ ನಾವೆಲ್ಲ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಲಾಸ್ಟ್ ಎಪಿಸೋಡ್ ನೋಡಿ ಗೊತ್ತಾಗುತ್ತೆ. ಹಂಗೆ ಬಂದ್ಬಿಟ್ಟು ಪೆಟ್ರೋಲ್ ಇಲ್ಲ ಅಂತ ಪೆಟ್ರೋಲ್ ಹಾಕ್ಸ್ಕೊಂಬಿಟ್ಟು ಹಂಗೆ ದುಬೈಲೆಲ್ಲ ಈ ಥರ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ತಾರೆ ಪೆಟ್ರೋಲ್ ಬಂಕ್ ಹತ್ರನೇ. ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ನಮ್ಮ ಅನ್ವಿಕಾ ಅವ್ರು ನೋಡ್ತಾ ಇದ್ಲು. ಹಂಗೆ ಬರ್ಬೇಕಾದ್ರೆ ಹಿಂಗಿತ್ತು ಮಾರ್ನಿಂಗು, ಹಂಗಾಗಿ 6ಗೆ ಹೊರಟಿದ್ವಿ ನಾವು. 6 o'clockಲ್ಲೇ ಮಾರ್ನಿಂಗ್ ಇಷ್ಟು ಚೆನ್ನಾಗಿ ಸನ್ನೆಲ್ಲ ಚೆನ್ನಾಗಿತ್ತು. ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಂಗೆ ಬರ್ತಾನೆ. ಟ್ರಾಫಿಕ್ ಇತ್ತು, ಆ ಟ್ರಾಫಿಕಲ್ಲೆಲ್ಲ ಮುಗಿಸ್ಕೋಬೇಕಲ್ವ, ಹಂಗಾಗಿ ಟ್ರಾಫಿಕ್ಕೆಲ್ಲ ಮುಗಿಸ್ಕೋಬೇಕು ಅಂತ ವೆಯ್ಟ್ ಮಾಡ್ಕೊಂಡು ಹಂಗೆ ಟ್ರಾಫಿಕಲ್ಲೇನು ನಿಂತ್ಕೊಳಂಗಿಲ್ಲ, ಹಂಗೆ ಗಾಡಿಗಳು ಮೂವ್ ಆಗ್ತಾನೆ ಇರುತ್ತೆ. ಆ ಥರ ಎಲ್ಲ ನಿಂತ್ಕೊಳ ಅಂತ ಅಗತ್ಯ ಏನಿರಲ್ಲ. ನಿಂತ್ಕೊಂಡ್ರೆ ಡ್ಯೂಟಿಗೆ ಹೋಗೋರು ಎಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಹಂಗೆ ಗಾಡಿಗಳು ಮೂವ್ ಆಗ್ತಿದ್ವಲ್ಲ ಅಂತ ನಮ್ಮ ಅಣ್ಣನೂ ಸ್ಲೋ ಆಗಿ ಹೋಗ್ತಾಯಿತ್ತು. ನಾವು ಎಲ್ಲಿಗೆ ಬರ್ತೀವಂದರೆ ಇವಾಗ ಗೊತ್ತಾಗಿರಬೇಕಲ್ಲ, ಫ್ಲೈಟ್ ನೋಡಿ ದೂರದಿಂದನೇ ಫ್ಲೈಟು ಟೇಕಪ್ ಆಗ್ತಿದೆ, ಹಂಗಾಗಿ ಟೇಕಪ್ ಆಗೋದನ್ನ ಫ್ಲೈಟ್ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಬರ್ತಾ ಇದ್ದು ದುಬೈ ಏರ್ಪೋರ್ಟಿಗೆ ಯಾಕೆ ಬರ್ತಾಯಿದ್ದೀವಿ ಅಂದರೆ ನಾವು ಇಂಡಿಯಾಗೆ ಬರೋಕ್ಕೆ ಬುಕ್ ಮಾಡಿದ್ವಿ. ಹಂಗಾಗಿ ಟೈಮ್ ಆಗಿತ್ತು, ಮೆಟ್ರೋ ಹೋಗ್ತಾಯಿತ್ತು. ಮೆಟ್ರೋದಲ್ಲಿ ಅಲ್ಲೇನೂ ಡ್ರೈವರ್ ಇರೋಲ್ಲ, ಹಂಗಾಗಿ ಡ್ರೈವರ್ ಏನಿರಲ್ವಲ್ಲ ಅಂತ ಹೇಳ್ತಾಯಿದ್ರು. ನೋಡ್ತಾ ಇದ್ವಿ ನಾವು ಮೆಟ್ರೋ ಎಲ್ಲ ನೋಡ್ಕೊಂಡು ಹಂಗೆ ದುಬೈ ಏರ್ಪೋರ್ಟ್ ಹೊರಗಡೆನೇ ಇಷ್ಟೊಂದು ಚೆನ್ನಾಗಿ ಕಾಣ್ತಿದೆ, ಒಳಗಡೆ ಹೋದಾಗ ಇನ್ನೂ ಎಷ್ಟು ಚೆನ್ನಾಗಿ ಕಾಣೋಣ ಅಂತ ಹಂಗೆ ನೋಡ್ಕೊಂಡು ದುಬೈಯಿಂದ ಅಲ್ಲೆಲ್ಲ ಹೊರಗಡೆ ಫ್ಲೈಟ್ ನಿಂತ್ಕೊಂಡಿದ್ವು. ಫ್ಲೈಟೆಲ್ಲ ಹಂಗೆ ನೋಡ್ಕೊಂಡು ಸ್ವಲ್ಪ ಫ್ಲೈಟ್ ಅಂತೂ ತುಂಬ ವೆರೈಟೀಸ್ ಫ್ಲೈಟ್ ಇದ್ವು. ನಮಗೆಲ್ಲ ತುಂಬ ಅಷ್ಟು ಇಂಡಿಯಾದಲ್ಲಿ ಯಾವ್ಯಾವ ಇರ್ತಾವೆ ಫ್ಲೈಟ್ ಅಷ್ಟೇ ಮಾತ್ರ ಗೊತ್ತಿರುತ್ತೆ. ಇಲ್ಲಿ ತುಂಬ ಎಮಿರೇಟ್ಸ್ ಎಲ್ಲ ತುಂಬ ಚೆನ್ನಾಗಿ ಫ್ಲೈಟು ಡೆಕೋರೇಷನ್ ಎಲ್ಲ ಮಾಡಿದರು. ಆ ಥರ ಎಲ್ಲ ನೋಡ್ಕೊಂಡು ಆಮೇಲೆ ಫ್ಲೈಟ್ ಹತ್ರನೇ ಬಂದ್ವಿ. ನಮಗೂ ಲೇಟ್ ಆಗಿತ್ತು, ಹಂಗಾಗಿ ಇದು ಒಂದು ಮಾಲ್ ಅಂತ ಹೇಳಿದ್ರು, ಆ ಮಾಲ್ನ ನೋಡ್ಕೊಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹಂಗೆ ಬಂದ್ವಿ. ಹೊರಗಡೆ ಟೈಮ್ ಆಗಿತ್ತು ಅಂತ ಅಲ್ಲಿ ಬರಬೇಕಾದ್ರೆ ನಾವು ಹೋಗೋ ಇದು ಬೇರೆ ಆಗಿತ್ತು ಅನಿಸುತ್ತೆ, ಹಂಗಾಗಿ ಮಿಸ್ ಆಯಿತು ನಾವು ರೋಡು. ಆಮೇಲೆ ಇನ್ನೊಂದು ರೋಡಿಗೆ ಬಂದು ಹೋದ್ವಿ. ನಮ್ಮ ಇಂಡಿಯಾದಲ್ಲೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಬೇರೆಯವರು ಅಮೌಂಟ್ ಕಟ್ಟಿಸ್ಕೊಳ್ಬೇಕು ಅಂತ ಇರ್ತಾರೆ. ಇಲ್ಲೆಲ್ಲ ಅಮೌಂಟ್ ಎಲ್ಲ ಪೇ ಮಾಡಬೇಕು ಅಂದರೆ ಇಲ್ಲಿ ಇಷ್ಟು ಗಂಟೆಗೆ ಪೇ ಮಾಡಬೇಕು ಅಂತ ಇರುತ್ತೆ. ಹಂಗಾಗಿ ಮಿಷಿನ್ ಏನು ಹೇಳುತ್ತೆ ಅಂತ ಕೇಳ್ಕೊಬನ್ನಿ ಹಂಗೆ ಹೋಗ್ಬಿಟ್ಟು. ಅದಾದಮೇಲೆ ಪಾರ್ಕಿಂಗ್ ಅಂತ ನೋಡೋಕ್ಕೆ ಬಂದ್ವಿ. ಪಾರ್ಕಿಂಗು ನೋಡೋಕ್ಕೆ ಬಂದಾಗ ಒಂದು ಪಾರ್ಕಿಂಗು ಸಿಗಲಿಲ್ಲ ನಮಗೆ. ಒಂದು ಪಾರ್ಕಿಂಗ್ ಸಿಗಲಿಲ್ಲ ಅಂತ ನಮ್ಮನ್ನು ಅಲ್ಲಿ ಇಳಿಸ್ಬಿಟ್ಟು ನಮ್ಮ ಅಣ್ಣ ಲಗೇಜ್ ಎಲ್ಲ ಇಳಿಸ್ಬಿಟ್ಟು ಪಾರ್ಕಿಂಗ್ ಎಲ್ಲಾದರೂ ಬೇರೆ ಹತ್ರ ಮಾಡ್ಬರ್ತೀನಿ ಅಂತ ಹೋಯ್ತು. ನಾವು ಅದಕ್ಕೆ ಆಯಿತು ಅಂತ ನೋಡ್ತಾ ಇದ್ವಿ, ಒಂದು ಪಾರ್ಕಿಂಗು ಸಿಗಲಿಲ್ಲ, ಎಲ್ಲ ಫುಲ್ಲಾಗಿತ್ತು. ಹಂಗಾಗಿ ಪಾರ್ಕಿಂಗೋಸ್ಕರ ಆ ಕಡೆ ಎಲ್ಲ ಸೈಡಲ್ಲಿ ನಿಲ್ಲಿಸ್ಬರ್ತೀನಿ ಅಂತ ಹೋಗಿದ್ದು. ಸ್ವಲ್ಪ ಲೇಟ್ ಆಯಿತು. ನಮ್ಮ ಅತ್ತಿಗೆ ಬ್ಯಾಗ್ ಅಲ್ಲೇ ಬಿಟ್ಬಿಟ್ಟಿದ್ರು, ಇನ್ನೊಂದು ತಗೊಬರೋಗು ಅಂತ ಹೇಳಿದ್ರು. ನಾನಷ್ಟು ತಗೊಬರೋಣ ಅನ್ನೋಷ್ಟಕ್ಕೆ ನಮ್ಮ ಅಣ್ಣನೇ ತಗೊಬಂದಿತ್ತು. ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ, ಫ್ಲೈಟೆಲ್ಲ ನೋಡೋಕ್ಕಲ್ಲಿ ಏನು ಸಿಗಲ್ಲ, ಹಾಗಾಗಿ ಹೊರಗಡೆ ವ್ಯೂ ಎಲ್ಲ ಸಖತ್ತಾಗಿ ಗ್ರೀನರಿ ಎಲ್ಲ ಇತ್ತು, ಹಂಗಾಗಿ ನೋಡ್ತಾ ಇದ್ವಿ. ನಾವು ಹಂಗೆ ಹೊರಗಡೆ ನಿಂತ್ಕೊಂಡು ಒಂದು ಸೆಲ್ಫಿ ತಗೊಂಬಿಟ್ಟು ಹಂಗೆ ಒಳಗಡೆ ಹೋಗೋಕ್ಕೆ ಅಂತ ಬ್ಯಾಗೆಲ್ಲ ರೆಡಿ ಆಗಿತ್ತು. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಲಿಫ್ಟ್ ಹತ್ತಿದ್ವಿ. ಲಿಫ್ಟ್ ಬರೋವರೆಗೂ ವೆಯ್ಟ್ ಮಾಡಬೇಕಿತ್ತು. ಲಿಫ್ಟ್ ಹಂಗೂ ಹಿಂಗೂ ಬಂದು ಓಪನ್ ಆಯಿತು. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಅದಾದಮೇಲೆ ಲಿಫ್ಟ್ ಬಂತು. ಅದಾದಮೇಲೆ ಒಳಗೆ ಹೋಗ್ಬಿಟ್ಟು ನಾವು ಹಂಗೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಫಸ್ಟ್ ಫ್ಲೋರಿಗೆ ಬಂದು ಎಕ್ಸ್ಲೇಟ್ರಲ್ಲಿ ಅವ್ನು ಹೋಗ್ತಿದ್ದೆ. ನಾನು ಸ್ವಲ್ಪ ಹಂಗೆ ವೀಡಿಯೋ ಮಾಡ್ಕೊಂಡು ನಾನು ಹಂಗೆ ಬರಬೇಕಾದ್ರೆ ನಮ್ಮ ಅಣ್ಣ ಎತ್ಕೊಂಡಿತ್ತು. ಹಂಗೆ ನಮ್ಮ ಅನ್ವಿಕಾ ಅಂತೂ ಹೇಳ್ತಾನೆ ಇದ್ಲು ಯಾವಾಗಲೂ. ಅದಕ್ಕೆ ನಾನು ಮೆಲ್ಲಕ್ಕೆ ಹೋಗ್ತಾ ಇದ್ದೆ, ಬೇಗ ಬಾ ಅಂದಿದ್ರು. ಬೇಗ ಬಂದು ಅಲ್ಲಿ ಕಾರೆಲ್ಲ ತುಂಬ ರಶ್ ಇತ್ತು, ಹಂಗಾಗಿ ವೆಯ್ಟ್ ಮಾಡ್ಕೊಂಡು ಅವರು ನಿಂತ್ಕೊಂಬಿಟ್ಟು ವಾಚ್ಮ್ಯಾನ್ ಥರ ವಾಚ್ ಮಾಡ್ತಾ ಇರ್ತಾರೆ ಅಲ್ಲಿ ಗಾಡಿಗಳು ಕಳಿಸೋದು ಬೇಡವಾ ಅಂತ ಒಳಗಡೆ ಬಂದ್ಬಿಟ್ಟು ಎಲ್ಲ
ಬಿಳಿ ಇದರಲ್ಲೆಲ್ಲ ನೋಡಿಬಿಟ್ಟು ಅಲ್ಲೇ ಪಕ್ಕದಲ್ಲಿ ಅದೇನೋ ಪ್ಯಾಕ್ ಮಾಡ್ತಾಯಿದ್ರು. ಇದೇನು ಈ ಥರ ಪ್ಯಾಕ್ ಮಾಡ್ತಿರಲ್ಲ ಲಗೇಜ್ ಎಲ್ಲ ಅಂತ ಅಂದ್ಕೊಂಡು ನೋಡ್ಕೊಂಡು ಬಂದ್ವಿ. ಹಂಗೆ ನಮ್ಮ ಅತ್ತಿಗೆಗೆ ಪರಿಚಯ ಇರೋರು ಬಂದಿದ್ದರು. ಪರಿಚಯ ಇರೋರು ಮಾತಾಡಿಸ್ತಾ ಇದ್ವಿ ನಾವೆಲ್ಲ. ನಮ್ಮ ಅಣ್ಣ ಎಲ್ಲ ಈ ಚೆಕ್ಕಿಂಗ್ ಎಲ್ಲ ಮಾಡಿಸಿ ಬ್ಯಾಗೆಲ್ಲ ಲಗೇಜೆಲ್ಲ ಎಷ್ಟು ಇದ್ದಾವೆ ಅಂತೆಲ್ಲ ಪ್ಯಾಕ್ ಮಾಡಿಸಿ ಅವರು ಆಮೇಲೆಲ್ಲ ನಮ್ಮನ್ನು ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ರು. ಆಮೇಲೆ ನಾವು ಲೇಟ್ ಆಯಿತು ಅಂತ ನಾವು ಹೊರಟ್ವಿ. ಎಲ್ಲ ನಾವು ಚೆಕ್ಕಿಂಗು ಎಲ್ಲ ಮಾಡ್ಕೊಂಡು ಬೋರ್ಡಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಿತ್ತು. ನಮಗೆ ಫ್ಲೈಟ್ ಇತ್ತು 1:15. ಹಂಗಾಗಿ ನಾವು ಬೇಗನೆ ಬಂದಿದ್ವಿ. ಫ್ಲೈಟು ನಾವೆಲ್ಲ ರಶ್ ಆಗಿ ಮೆಟ್ರೋದಲ್ಲಿ ಅಲ್ಲಿಂದ ಬಂದು ಮೆಟ್ರೋ ವೆಯ್ಟ್ ಮಾಡ್ಕೊಂಡು ಮೆಟ್ರೋದಲ್ಲಿ ಬಂದು ಬೇರೆ ಡಿಪಾರ್ಟ್ಮೆಂಟಿಗೆ ಬರಬೇಕಿತ್ತು. ಹಂಗಾಗಿ ಬೇರೆ ಡಿಪಾರ್ಟ್ಮೆಂಟಿಗೆ ಬಂದು ಅಲ್ಲಿ ವೆಯ್ಟ್ ಮಾಡಿ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿ ವೆಯ್ಟ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡಿತ್ತು. ಮತ್ತು ಅದಾದಮೇಲೆ ಅವ್ರು ಕರೆದ್ರು. ಅದಾದಮೇಲೆ ಎಲ್ಲ ಬಂದ್ವಿ. ಅದಾದಮೇಲೆ ಏನೋ ನಮ್ಮದು ಲಗೇಜ್ ಏನೋ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು. ಹಂಗಾಗಿ ಅಲ್ಲೇ ವೆಯ್ಟ್ ಮಾಡಿದ್ವಿ. ಲಾಸ್ಟ್ ಹೋಗಬೇಕಾಗಿದ್ದೆ ನಾವು, ಫಸ್ಟ್ ಹೋಗಿದ್ದೆ ನಾವು. ಹಂಗಾಗಿ ಲಾಸ್ಟ್ ಬಂದಿದ್ದು ನಾವೇ ಆಯಿತು. ಅದೇನೋ ಲಗೇಜ್ ಏನೋ ಮಿಸ್ ಆಯಿತು ಅಂತ ಅಂದ್ಕೊಂಡು ಲಾಸ್ಟಿಗೆ ಇಂಡಿಯಾದಲ್ಲಿ ಬಂದು ನೋಡಿದಾಗ ನಮ್ಮ ಲಗೇಜ್ ನಮಗೆ ಬಂದಿತ್ತು. ಅವರೇ ಏನೋ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ನಾವು ಬೇಗ ಹೊರಟು ಬಂದ್ವಿ ಅಂದರೆ ಎಲ್ಲಿಗೆ ಬಂದ್ವಿ ಅಂದ್ಕೊಬಿಟ್ರಿ, ಫ್ಲೈಟ್ ಒಳಗಡೆ ಬಂದ್ವಿ. ಅವರು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಲಾಸ್ಟ್ ಕಾಲ್ ಕರೀತಾಯಿದ್ರು, ಫೈನಲ್ ಕಾಲ್ ಆಗಿತ್ತು. ಹಂಗಾಗಿ ನಾವು ಬೇಗ ಓಡಿ ಬಂದ್ವಿ. ಹಂಗಾಗಿ ಫ್ಲೈಟಲ್ಲಿ ನಮ್ಮ ಅಣ್ಣನ ಹತ್ರ ನಾವು ಅದಕ್ಕೆ ಕ್ಯಾಬೇಜಲ್ಲಿ ಹಾಕೋಬೋದಿತ್ತಲ್ಲ ಇಲ್ಲೇ ಫ್ಲೈಟ್ ಒಳಗಡೆ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಅವ್ರು ಫೋನಲ್ಲಿ ಬರ್ತಾಯಿದ್ರು. ನಾವು ಬೇಗನೆ ಬಂದ್ವಿ. ಮೋಕ್ಷ ಹತ್ರ ಇದ್ದಾವೆ. ಹಂಗೂ ಹಿಂಗೂ ಮಾಡಿಬಿಟ್ಟು ಒಳಗೆ ಬಂದು ನಮ್ಮ ಸೀಟೆಲ್ಲ ನೋಡ್ಕೊಂಡು ನಮ್ಮ ಸೀಟ್ ಮೇಲೆ ಕೂತ್ಕೊಂಡ್ವಿ 3 ಜನನೂ. ಅದಾದಮೇಲೆ ಒಂದು ಸ್ವಲ್ಪ ನಾನು ವೀಡಿಯೋ ಮಾಡ್ಕೊಂಡೆ. ಇನ್ನೂ ಸ್ವಲ್ಪ ಜನ ಬರೋರಿದ್ರೇನೋ ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ರು ಅನಿಸುತ್ತೆ. ನಾವೇ ಲಾಸ್ಟ್ ಕಾಲ್ ಅಂದ್ಕೊಂಡು ಅದೇ ಹೆಂಗೋ ಸದ್ಯ ಲಾಸ್ಟ್ಗೆ ನಾವಾಗಿರಲಿಲ್ಲ, ಬೇರೆಯವರಾಗಿದ್ದರು. ನಮ್ಮ ಮೋಕ್ಷ ಈ ಥರ ಎಲ್ಲ ಫೋಟೋ ತಗೊತಾ ಇದ್ದ. ಆ ಫೋಟೋದಲ್ಲಿ ವಿಚಿತ್ರವಾಗಿ ವೀಡಿಯೋ ಎಲ್ಲ ಮಾಡಿಬಿಟ್ಟಿದ್ದ. ವೀಡಿಯೋ ಮಾಡೋ ಅಂತ ಕೊಟ್ಟರೆ ಅದಕ್ಕೆ 1 ಗಂಟೆಗೆ must remain clear at all times. Ensure your seat belt is fastened. Your seat back is in the upright position. Your video monitor, tray table, headset, and footrest are securely stored. Window blinds must be open. For takeoff and landing, laptops to be switched off, unplugged and stowed. Mobile devices or tablets should be unplugged and put into flight mode or switched off. في حال انزلاق أجهزتكم الإلكترونية أو متعلقاتكم تحت المقعد يرجى طلب المساعدة من طاقم الطائرة وعدم تحريك المقعد وعدم محاولة استرجاع المتعلقات. سوف يقوم طاقم الطائرة بجولة تفقدية أخيرة لسلامتكم ويرجى اتباع تعليمات نشكر انتباهكم ونتمنى لكم رحلة سعيدة. If your personal electronic device or any other belongings have been under your seat, do not move the seat to retrieve your belongings. ಅದಾದಮೇಲೆ 1 ಗಂಟೆಗೆ ಟೇಕಪ್ ಆಗ್ತಿದೆ. ಹಂಗಾಗಿ 1:30ಗೆ ಆಗಬೇಕಿತ್ತು, 1 ಗಂಟೆಗೆ ಆಗ್ತಿದೆ. ಯಾಕೆ ಅಂದರೆ ಅಲ್ಲಿ ಇದು ಮಿಸ್ ಆಗುತ್ತೆ ಅಂತ ಇನ್ನೊಂದು ಫ್ಲೈಟು. ಹಂಗಾಗಿ ಬೇಗನೆ ಟೇಕಪ್ ಆಗ್ತಿದೆ. ಸ್ಲೋ ಆಗಿ ಹೋಗ್ಬಿಟ್ಟು ಆಮೇಲೆ ಫಾಸ್ಟಾಗಿ ಹೋಗುತ್ತೆ ಮೇಲೆ ಹೋದ್ಮೇಲೆ. ಹಂಗಾಗಿ ನಮ್ಮ ಮೋಕ್ಷಿನೇ ವೀಡಿಯೋ ಮಾಡ್ತಾಯಿದ್ದ. ನಮ್ಮ ಮೋಕ್ಷಿ ವಿಂಡೋ ಪಕ್ಕ ಕೂತ್ಕೊಂಡಿದ್ದ. ನಮ್ಮ ಮೋಕ್ಷಿನೇ ವೀಡಿಯೋ ಮಾಡು ಅಂತ ಹೇಳ್ತೆ. ಟೇಕಪ್ ಆಗೋದು ಫುಲ್ ವೀಡಿಯೋ ಹಾಕ್ತೀನಿ ನಾನು ಅದರಲ್ಲಿ. ಹಂಗಾಗಿ
ಸೀಟಿಗೆ ಆ ಅಂಕಲ್ನ ಕಳಿಸ್ಕೊಟ್ಟೆ. سيتم الآن تخفيض إضاءة المقطورة. يمكنكم استخدام الإضاءة الخلفية لمواصلة القراءة.
ಟೇಕಪ್ ಎಲ್ಲ ಆಯಿತು ಫ್ಲೈಟ್. ನಾವು ಹಂಗೆ ಅವಳು ಹೊಳ್ತಾ ಇದ್ಲು ಅಂತ ಬಿಸ್ಕೆಟ್ ಕೊಟ್ಟರು ನಮ್ಮ ಅತ್ತಿಗೆ. ಬಿಸ್ಕೆಟ್ ಎಲ್ಲ ತಿನ್ಕೊಂಡು ನಾವು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಾನು ಬಿಸ್ಕೆಟ್ ತಿಂದ್ಕೊಂಡು ಅವರು ಬಿಸ್ಕೆಟ್ ತಿಂತಾಯಿದ್ರು. ಹೊಟ್ಟೆ ಹಸ್ತಿತ್ತು. ಆಲ್ರೆಡಿ ಟೇಕಪ್ ಆದಾಗ 1 ಗಂಟೆ ಆಯ್ತಲ್ಲ, ಹಂಗಾಗಿ ಮಧ್ಯಾಹ್ನದ್ದು ಏನೋ ತಿಂದಿರಲಿಲ್ಲ. ಆಮೇಲೆ ತಿನ್ನು ಸ್ವಲ್ಪ ಆದಮೇಲೆ ಅವರೇ ಸ್ನ್ಯಾಕ್ಸ್ ಕೊಟ್ಟರು. ವೆಜ್ ಬರ್ಗರ್ ಕೊಟ್ಟರು ಮತ್ತು ವೆಜ್ ಸಾನ್ವೆಜ್ಜು ಎಲ್ಲ ಕೊಟ್ಟರು. ನಾವು ವೆಜ್ ಸಾನ್ವೆಜ್ ಎಲ್ಲ ತಿಂದ್ಕೊಂಡು ಅಲ್ಲಿಕನೂ ತಿಂದು ಹಂಗೆ ಎಲ್ಲರೂ ತಿಂದ್ಕೊಂಡು ಹಂಗೆ ಕೂತ್ಕೊಂಡಿದ್ವಿ. ಅದಾದಮೇಲೆ 1 ಅವರ್ ಅಷ್ಟೇ ಜರ್ನಿ. ನಮ್ಮ ಮೋಕ್ಷ ಅಂತೂ ತುಂಬ ಅಳ್ತಿದ್ದ. ಅಯ್ಯೋ ನನ್ನ ಕೈಲಿ ಆಗ್ತಿಲ್ಲ, ಹಂಗೆ ಸೌಂಡು ತುಂಬ ಅಷ್ಟೊಂದು ಇತ್ತು. ಹಂಗಾಗಿ ಗ್ರಾವಿಟಿ ಹೋಗ್ತಾ ಹೋಗ್ತಾ ಚೇಂಜ್ ಆಗುತ್ತಲ್ಲ, ಹಂಗಾಗಿ ಅವನು ಅಳ್ತಾ ಇದ್ದ. ಹೋಸಲ ಹೋಗ್ಬೇಕಾದ್ರೆ ನಿಂಗೆ ಅಳ್ಳಿಲ್ಲಪ್ಪ, ಈ ಸಲ ಯಾಕೋ ಹಿಂಗೆ ಅಳ್ತಿದ್ದಾನೆ. ಕಣ್ಣಲ್ಲಿ ಪಾಪ ನೀರು ಇಳಿದು ಮೋಕ್ಷಿದ್ಗೆ. ಬಂದ್ವಿ ನಾವು. ಅಲ್ಲೆತ್ತೀವು, ಇಲ್ಲಿ ಬಂದ್ವಿ. ಕೆಳಗಡೆ ಟಚ್ ಆಗುತ್ತೆ. ಫ್ಲೈಟ್ ಲ್ಯಾಂಡ್ ಆದಮೇಲೆ ಲಗೇಜ್ ಎಲ್ಲ ಇಳಿಸ್ಬಿಟ್ಟು ಆ ಕಡೆ ಎಲ್ಲ ಬರ್ತಾ ಇದ್ದಾರೆ. ಅದೆಲ್ಲ ಇಳಿದಾದ್ಮೇಲೆ ನಮ್ಮನ್ನ ಸ್ಟಾಪ್ ಮಾಡಾದ್ಮೇಲೆ ಓಪನ್ ಮಾಡೋದು ಡೋರ್ನ. ಅದಾದಮೇಲೆ ಫ್ಲೈಟಿಂದ ಹೊರಗೆ ಬರ್ಬೇಕಾದ್ರೆ ನಮ್ಮ ಅದಕ್ಕೆ ನಾವು ಎಲ್ಲ ಮಾತಾಡ್ಕೊಳ್ತೀನಿ. 20 ಮಿನಿಟ್ಸ್ ಅಷ್ಟು ಟೈಮ್ ಇರೋದು, ಆ ಕಡೆ ಹೋಗ್ಬೇಕು ಬೇಗ. ನಾವು ಬಂದಿದ್ದು ಫ್ಲೈಟ್ ಎಲ್ಲ ಅದೇ 20 ಮಿನಿಟ್ಸ್. ಇನ್ನೊಂದು ವಿಡಿಯೋದಲ್ಲಿ ನಾವು ಬಂದಿದ್ದು ಫ್ಲೈಟ್ ಯಾವಾಗ ನಾನು ತೋರಿಸ್ತೀನಿ ನೋಡಿ ಅಂತ. ನಾವು ಬಂದಿದ್ದು ಫ್ಲೈಟ್ ಇದೇ ನೋಡಿ, ನಾವು ಬಂದಿದ್ದು ಫ್ಲೈಟ್. ನಾವು ಇದನ್ನು ತುಂಬ ಫ್ಲೈಟ್ ಇರೋದು ಇದೇ ಥರದ್ದು ಬೇರೆ ದೇಶಕ್ಕೆ ಬಂದಾಗ ಆಗುತ್ತೆ ಹೋಗ್ಬೇಕಿತ್ತು ನಾವು ಅಂದ್ಕೊಂಡು. ಆದರೂ ಈ ಥರ ಬಂದರೆ ಬೇಗ ಅಮೌಂಟ್ ಸೇವ್ ಮಾಡ್ಬೋದು ಅಂತ, ಹಂಗಾಗಿ ಆ ಥರ ಬುಕ್ ಮಾಡಿದ್ವಿ ಅಷ್ಟೇ. ಇಲ್ಲಿ ಮೋಕ್ಷಿ ಹಾಯ್ ಮಾಡು. ಬಹರಿನ್ಗೆ ಬಂದು ಇವಾಗ ಇನ್ನೊಂದು ಲಿಫ್ಟ್ ಅದು ಹೋಗ್ತಾ ಇದ್ದೀವಿ. ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ನೋಡ್ಕೊಂಡು. ಅಲ್ಲೇ ಫ್ಲೈಟ್ ಇದೆ, ಅದೇ ಫ್ಲೈಟಲ್ಲಿ ನಾವು ಬಂದಿದ್ದು, ಆ ಫ್ಲೈಟ್. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಇಂಡಿಯಾ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ಬಿಟ್ರೆ ಬಂದಮೇಲೆ ಗೊತ್ತಾಗುತ್ತೆ ನಿಮಗೆ, ಆಯಿತಾ? ಬಾಯ್ ಬಾಯ್.